ಸರ್ ನಾವು ಸಹ ನೋಡ್ತಾ ಇದ್ವಿ ಇವಾಗ ಎಲ್ಲೆಲ್ಲಿ ಎಷ್ಟೆಷ್ಟು ನೀರಿದೆ ಅಂತ. ಬಟ್ ನಮಗೆ ನೀರಿಲ್ಲ ಕುಡಿಯೋಕ್ಕೆ, ನಮಗಿರೋದೇ ಸ್ವಲ್ಪ ಸ್ವಲ್ಪ. ಇದು ಮೋಸ್ಟ್ಲಿ 1892ರಿಂದನೂ ಇದೇ ಹಣೆ ಬರ ಅಂತ ಅನ್ಸುತ್ತಲ್ಲ. ಹೌದು. ಇನ್ನು ನೆಕ್ಸ್ಟ್ ನಮ್ಮ ಮುಂದಿನ ಜನರೇಷನ್ಗೂ ಅದೇ ಬರುತ್ತೆ ಅಂತ ಅನ್ಸುತ್ತೆ. ಕಂಟಿನ್ಯೂ. ಅದಕ್ಕೆ ಈಗ ಇಲ್ಲಿ ಕೃಷ್ಣ ಬೆಲ್ಟದು ನೀವು ಕೊಟ್ಟಿದ್ದೀರಾ, ತುಂಗಭದ್ರಾ ಮತ್ತು ಆಲಮಟ್ಟಿ, ಅದು ಕಾವೇರಿ ಕಣಿವೆಗೆ ಬರೋದಿಲ್ಲ. ಕಾವೇರಿ ಕಣಿವೆಗೆ ಬರ್ತಕ್ಕಂಥದ್ದು ಪ್ರಮುಖ ಜಲಾಶಯಗಳು ಹಾರಂಗಿ, ಹೇಮಾವತಿ, ಕಬಿನಿ ಮತ್ತು KRS. ನಾನು ಆಗಲೇ ಹೇಳಿದೆ, ಈಗ ನಿಮ್ಮ ಸಂಗ್ರಹದ ಪ್ರಮಾಣಕ್ಕಿಂತ ಅಲ್ಲಿ ತುಂಬಿರ್ತಕ್ಕಂಥ ಸಿಲ್ಟ್ ಮೋರ್ ದೆನ್ 50% ಇದೆ. ನೀವು ಕೆಲವು ಈಗ ಹೇಮಾವತಿ ಉದಾಹರಣೆಗೆ 8.5 TMC ಇದ್ದಿದ್ರು ಕೂಡ 8 TMC ಇದ್ದರೂ ಕೂಡ ಅದರಲ್ಲಿರ್ತಕ್ಕಂಥ ಸಿಲ್ಟ್ ಎಷ್ಟು 4 TMC ಇದೆಯಲ್ಲ. ಇರ್ತಕ್ಕಂಥದ್ದು ಎಫೆಕ್ಟಿವ್ ವಾಟರ್ ಎಷ್ಟು ನಿಮ್ಗೆ ಬಳಕೆ ಆಗ್ತಕ್ಕಂಥದ್ದು 4 TMC ಅಷ್ಟೇ. ಹಾಗೆಯೇ ನಿಮಗೆ KRS ವರ್ಸ್ಟು, KRS ಅಲ್ಲಿ 60% ಸಿಲ್ಟ್ ಇದೆ. ಇದನ್ನು ಬಡ್ಕೊಂಡು ಇದಕ್ಕೆ ಮೂಲ ಕಾರಣ ತಮಿಳ್ನಾಡುನೇ ಅಂತ ಹೇಳ್ತೇನೆ ನಾನು. ಅವರು ಒಂದು ಬಕೆಟ್, ನೀವು ಒಂದು ಬಾಂಡ್ಲಿ ನೀವು ಹೂಳೆತ್ತಕ್ಕೆ ಬಿಡೋದಿಲ್ಲ ಅವರು ನಿಮಗೆ. ಯಾಕೆಂತ ಹೇಳಿದ್ರೆ ನೀವು ಎಲ್ಲಿ ಸಂಗ್ರಹ ಜಾಸ್ತಿ ಆಗ್ಬಿಡುತ್ತೆ ನಿಮ್ಮದು. ಈ ರೀತಿಯಾದಂತಹ ಒಂದು ನಮ್ಮನ್ನು ಕಳ್ಳರನ್ ತರನೇ ನೋಡೋ ಪ್ರವೃತ್ತಿಯಿಂದ ಇದನ್ನು ಒಪ್ಪಿಲ್ಲ ಕೇಂದ್ರ ಸರ್ಕಾರ. ಅರ್ಜುನ್ ಚರಣ್ ಸೇಠಿ, ದಿ ದೆನ್ ವಾಟರ್ ರಿಸೋರ್ಸ್ ಮಿನಿಸ್ಟರ್, ಹಿ ವಾಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇನ್ NDA ಗವರ್ಮೆಂಟ್ ವಾಜಪೇಯಿ ಪೀರಿಯಡ್. ಇಮಿಡಿಯೇಟ್ಲಿ he said stop it. ನಮ್ಮವರು ಒಂದು ದೊಡ್ಡ ಯೋಜನೆ ಮಾಡಿದ್ರೆ SM ಕೃಷ್ಣ ಸರ್ಕಾರ, ಜಲಸಂವರ್ಧನ ಅಂತ ಹೇಳಿಬಿಟ್ಟು ರೈತರಿಗೆ ಮತ್ತೆ ರಾಜ್ಯದ ಒಂದು ಎಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಜಲಾಶಯಗಳು ಸೇರಿದಂತೆ ಕೃಷ್ಣ ಕಾವೇರಿ ಬೆಟ್ಟಲ್ಲಿರ್ತಕ್ಕಂಥ ಎಲ್ಲ ಕೆರೆ ಕುಂಟೆಗಳು, ಕುಮಾರ್ ಬಂಗಾರಪ್ಪ ಜಲಸಂಪನ್ಮೂಲ ಇದು ನೀರಾವರಿ ಸಣ್ಣ ನೀರಾವರಿ ಸಚಿವರಾಗಿದ್ದರು. ನೆಕ್ಸ್ಟ್ ಡೇನೇ ಸ್ಟಾಪ್ ಮಾಡಿಸಿದ್ರು ಅವರು. ನೆಕ್ಸ್ಟ್ ಡೇ. ಇದಕ್ಕೆ ಕಾರಣ ನಿಮ್ಮ ಒಂದು ಇದನ್ನು ನೀವು ಜಾಸ್ತಿ ನೀರು ಸ್ಟೋರ್ ಮಾಡ್ಕೊಳ್ತೀರಿ ಅಂತ ತಮಿಳುನಾಡು ಅಬ್ಜೆಕ್ಷನ್ ಹಾಕಿದ್ರಿಂದ ಯಾರು ಇದನ್ನು ಸ್ಟಾಪ್ ಮಾಡಿದ್ದು? ಕೇಂದ್ರ ಸರ್ಕಾರ, ಅಂದಿನ ಕೇಂದ್ರ ಸರ್ಕಾರ. ಆವತ್ತು ಕೊಟ್ಟಂತಹ ಒಂದು ತಡೆ ಇದೆಯಲ್ಲ, ಕೆರೆ ಹೂಳೆಗಳು, ಕೆರೆ ಮತ್ತು ಕುಂಟೆಗಳಲ್ಲಿ ಹೂಳೆತ್ತಬಾರದು ಅಂತಕ್ಕಂಥದ್ದು, ಈ ಹೊತ್ತಿಗೂ ಕೂಡ ಯಾವುದೇ ಒಂದು ಕೆರೆಯಲ್ಲಿ ನೀವು ಹೂಳೆತ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಎತ್ತುತ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್ಕಾರ ಸ್ಟೇಟ್ಮೆಂಟ್ ಮಾಡಲಿ. ಕರ್ನಾಟಕ ಸರ್ಕಾರ ದೇ ಹ್ಯಾವ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ತೊಡಕುಗಳು ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಒಂದು 2 ಪಾಲು ಆ ಕಡೆಗೆ ಇರುತ್ತೆ. ಕರ್ನಾಟಕಕ್ಕೆ ಯಾವತ್ತೂ ಕೂಡ ಅವರು ಉದಾರವಾಗಿ ಕೊಟ್ಟಿದ್ದು ಇಲ್ಲ. ನೀವು ನೋಡಿ, ಒಂದ್ಸರಿ ಟ್ರೈ ಮಾಡಬಹುದಲ್ಲ ಸರ್? ಏನ್ ಟ್ರೈ ಮಾಡ್ತೀರಿ? ಸ್ಟೇಟ್ಮೆಂಟ್ ಕೊಟ್ಟು ನಾವು ವಾಟ್ ಕೈಂಡ್ ಆಫ್ ಸ್ಟೇಟ್ಮೆಂಟ್? ನಮ್ಮಲ್ಲಿ ಇಷ್ಟೊಂದು ಹೂಡಿದೆ, ಅದನ್ನು ಹೇಳಿ ಸಾಕಾಗಿದೆ ರೀ. ನಿಮಗೂ ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಮತ್ತೆ ಇದನ್ನು ತಮಿಳುನಾಡು ಸರ್ಕಾರ ದೇ ಹ್ಯಾವ್ ಟು ಸೇ, ನೀರ್ಗೆ ಯಾರಿಗೆ ಬೇಕು ಇವತ್ತು? ತಮಿಳುನಾಡು ನೀರು ಬೇಕು ತಾನೆ, ತಮಿಳುನಾಡಿಗೂ ನೀರು ಬೇಕು ತಾನೆ. ತಮಿಳುನಾಡಿಗೆ ನೀರು ಬೇಕಾಗಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಜಲಾಶಯಗಳಲ್ಲಿ ಹೂಳೆತ್ತದೀರ ನಿಮ್ಗೆ ಹೇಗಮ್ಮ ನೀರು ಜಾಸ್ತಿ ಆಗುತ್ತೆ? ಈ ಒಂದು ಸಾಮಾನ್ಯ ಜ್ಞಾನ ತಮಿಳುನಾಡಿಗೆ ಯಾಕಿಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ. ನಮ್ಮ ಜಲಾಶಯಗಳಲ್ಲಿ ಹೂಳೆತ್ತಿ ಜಲಸಂಗ್ರಹ ಜಾಸ್ತಿ ಆಗದಿರಾ ನಿಮ್ಗೆ ಹೇಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ದಿಸ್ ಇಸ್ ಎ ಸಿಂಪಲ್ ಲಾಜಿಕ್. 5ನೇ ಕ್ಲಾಸ್ ಹುಡುಗನಿಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥ ಲಾಜಿಕ್ ಅರ್ಥ ಆಗುತ್ತೆ. ತಮಿಳುನಾಡುವರೆಗೆ ಇದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜಕೀಯ ಹಿತ. ಅವ್ರಿಗೂ ಅರ್ಥ ಆಗುತ್ತೆ, ಬಟ್ ಇದು ಇಶ್ಯೂಸ್ ಹಂಗೆ ಉಳಿಸ್ಕೊಂಡ್ರೆ ಮಾತ್ರ ಅವ್ರು ರಾಜಕೀಯ ಬೆಳೆಸ್ಕೊಳ್ಳೋಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ಏನೇ ನಾವು ಪ್ರಗತಿ ಮಾಡ್ತೀವಿ ಅಂತ ಕರ್ನಾಟಕದಲ್ಲಿ ಹೊರಟ್ರೆ ಅವರು ತಡೆ ತರ್ತಾರೆ. ನೀರಿನಲ್ಲಿ ರಾಜಕೀಯ, ನೀರೇ ಕಾವೇರಿ ಇಶ್ಯೂನೇ ಭಾಳ ಮುಖ್ಯವಾಗಿರೋದು ತಮಿಳುನಾಡವ್ರಿಗೆ. ಅದು ಬಿಟ್ಟು ಅವ್ರಿಗೆ ರಾಜಕೀಯ ಮಾಡೋದೇ ಗೊತ್ತಿಲ್ಲ. ಅಲ್ಲಿ ಲೋಕಲ್ ಇಶ್ಯೂ ಬಗ್ಗೆ ಅವ್ರು ರಾಜಕೀಯ ಮಾಡಲ್ಲ, ಕಾವೇರಿ ಇಟ್ಕೊಂಡು ರಾಜಕೀಯ ಮಾಡಿ. ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಬೇಕಿಲ್ಲ. ರಾಜಕೀಯ ಹಿತಾಸಕ್ತಿಗಳು ಅಫ್ಕೋರ್ಸ್ ಕರ್ನಾಟಕಕ್ಕೆ ಆ ರೀತಿಯಾದಂಥ ಒಂದು ಕಳಕಳಿ ಇದೆ. ಯಾಕೆಂತ ನಾವು ಕೊಡೋರು ಅಂತ ಹೇಳಿದ್ರೆ ಜಲಾಶಯಗಳು, ಡ್ಯಾಮ್ಗಳು ನಮ್ಮ ಇದರಲ್ಲಿ ಇದೆಯಲ್ಲ, ನಮ್ಮ ಜೂರಿಸ್ಡಿಕ್ಷನಲ್ಲಿ ಇದೆಯಲ್ಲ. ಇವತ್ತು ಪ್ರಾಧಿಕಾರಗಳು ಅವೆಲ್ಲ ಆಗಿರ್ಬೋದು ನಿಜ, ಆದರೆ ತಗೊಳ್ಳೋರದ್ದು ನಮ್ಮ ಮೇಲೆ ಸವಾರಿ ಜಾಸ್ತಿ ಆಗ್ತಾ ಇದೆ. ಯಾರೇ ನಮ್ಮ ಹತ್ರ ಇಲ್ರಪ್ಪ ಅಂತ ಹೇಳಿದ್ರೆ ಅವ್ರು ಅದನ್ನು ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡೋ ಒಂದು ಇದು ಕೂಡ ದೊಡ್ಡ ಗುಣ ಇಲ್ಲ. ಬಂದು ನೋಡಿ ಯಾರು ನಿಮ್ಗೆ ಕಟ್ಟಾಕಿದಾರ? ನಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಾ ಇಲ್ವಾ? ಹಿಂದಿನ ಚೀಫ್ ಮಿನಿಸ್ಟರ್ಗಳು ಹೇಳಿದ್ದು ಅದೇ, ಬನ್ರಿ ನೋಡ್ರಿ ಪರಿಸ್ಥಿತಿ ಏನಿದೆ ಅಂತ ನೋಡ್ರಿ. ಅವ್ರು ಬಂದು ನೋಡ್ಲಿ, ಯಾರು ಬೇಡ ಅಂತ ಹೇಳಿ ಕಟ್ಟಾಕಿದೀವ ನಾವು ತಮಿಳುನಾಡು. ಸೊಲ್ಯೂಷನ್ ಬೇಡ. ಈಗ ಸ್ಟಾಲಿನ್ ಅವ್ರಿಗೆ ಹೇಳಿದ್ದು ಅದನ್ನೇ, ಕರುಣಾನಿಧಿಗೆ ಹೇಳಿದ್ದು ಅದನ್ನೇ, ಜಯಲಲಿತಾ ಬಂದ್ರು, ಹೋಟ್ಲಲ್ಲಿ ಕೂತ್ಕೊಂಡ್ರು, ಮಾತಾಡಿದ್ರು, ಅದು ಬೇರೆ. ಆದ್ರೆ ಅರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ? ಲೆಟ್ ದೆಮ್ ವೆರಿಫೈ. ತಮಿಳುನಾಡು ಅವರು ಎಲ್ಲರೂ ಕೂಡ ಇವತ್ತು ಪನ್ನೀರ್ ಸೆಲ್ವಂ, ಜೋಸೆಫ್, ಸ್ಟಾಲಿನ್ ಜಂಟಿಯಾಗಿ ಬರ್ಲಿನಪ್ಪ, ಜಂಟಿಯಾಗಿ ಬಂದು ಕರ್ನಾಟಕದ ಜಲಾಶಯಗಳಲ್ಲಿ ತೂಳು ತುಂಬಿದ್ಯಾ ಇಲ್ವಾ, ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ಲಿ ಅವರು. ಆಗ ಗೊತ್ತಾಗುತ್ತಾ ಏನು ಅಂತಕ್ಕಂಥದ್ದು.